ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ರೆಸ್ ಮೀಟ್ ಅಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಇದು ತುಂಬಾ ಒಂದು ವಿಶೇಷ ನಾವು ಪರಿಗಣಿಸಬಹುದು ಕ್ರೈಮ್. ಕಳೆದ 19 ನವೆಂಬರ್ 2025 ಅಲ್ಲಿ ನಮ್ಮ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಿಮಗೆ ಗೊತ್ತಿರಬೇಕು, ATM ಕ್ಯಾಶ್ ಒಂದು ದೊಡ್ಡ ಹಗರಣ ಆಗಿತ್ತು. ಅದರಲ್ಲಿ 7,11,00,000 ಅಂದಾಜು ಕ್ಯಾಶ್ ಅಲ್ಲಿ ನಮ್ಮ ಒಂದು ಪ್ರಕರಣ ದಾಖಲಾಗಿ ಈ ಟೋಟಲ್ ಅಮೌಂಟ್ ಮಿಸ್ಸಿಂಗ್ ಆಗಿತ್ತು. ಫಸ್ಟ್ ಅದು ಒಂದು ರಿಪೋರ್ಟ್ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಮಾಹಿತಿ ಬಂತು. ಇದು ಪ್ರಕರಣ ನಮ್ಮ ಈಗ ಇನ್ವೆಸ್ಟಿಗೇಷನ್ ಡಿಟೇಲ್ ನೋಡಿದಾಗ ಈ ಪ್ರಕರಣದಲ್ಲಿ ಆಲ್ಮೋಸ್ಟ್ 1.5 ತಾಸು ಡಿಲೇ ಆಗಿ ನಮ್ಮ ಪೊಲೀಸ್ಗೆ ಮಾಹಿತಿ ಬಂತು. ಯಾಕೆಂದ್ರೆ ಫಸ್ಟ್ ಮಾಹಿತಿ ಬಂತು DJL ಆಗಿದೆ, ನಂತರ ಮಾಹಿತಿ ನಮ್ಮ ಸೌತ್ ಡಿವಿಷನ್ DCPಗೆ ಬಂತು ಲೇಟ್ ಆಗಿ. ಸೊ ಆ ನಡುವದಲ್ಲಿ ಅಂದಾಜ್ 1.5 ತಾಸು ಡಿಲೇ ಆಗಿ ನಮ್ಮ ಡಿಟೇಲ್ ಆಗಿ ಇದರ ಬಗ್ಗೆ ನಮಗೆ ಮಾಹಿತಿ ಬಂತು. ಇಷ್ಟೆಲ್ಲ ಮಾಹಿತಿ ಆದ್ಮೇಲೆ ಇದು ಯಾವ ರೀತಿ ನಡೆದಿದೆ ಮತ್ತೆ ಏನಾಗಿದೆ ಅದು ಕ್ಲಿಯರ್ ಒಂದು ಪಿಕ್ಚರ್ ಗೊತ್ತಾದ್ಮೇಲೆ ಎಂಟೈರ್ ನಮ್ಮ ಪೊಲೀಸ್ ಸೆಟಪ್ ಅಲ್ಲಿ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಅಲ್ಲಿ ಕಂಟ್ರೋಲ್ ರೂಮ್ ಇಂದ ತಕ್ಷಣ ಬೇರೆ ಎಲ್ಲ ಆಫೀಸರ್ಸ್, ಮೆನ್, ನಾಕಾ, ಹೊಯ್ಸಾಲಾಸ್ ಮತ್ತೆ ಬಾರ್ಡರಿಂಗ್ ಡಿಸ್ಟ್ರಿಕ್ಟ್ SPs, ಇಂಟರ್ ಸ್ಟೇಟ್ SPs ಎಲ್ಲರಿಗೆ ನಮ್ಮ ಕಂಟ್ರೋಲ್ ರೂಮ್ ಇಂದ ನಮ್ಮ ಹಿರಿಯ ಅಧಿಕಾರಿ ಅವರು ಎಲ್ಲರೂ ನಾವು ಸಂಪರ್ಕಿಸಿ ಈ ತರ ಒಂದು ಗಾಡಿಯಲ್ಲಿ 2-3 ವೆಹಿಕಲ್ ಅಲ್ಲಿ ಒಂದು ಈ ತರ ಪ್ರಕರಣ ನಡೆದಿದೆ, ಇಷ್ಟ ಅಮೌಂಟ್ ಹೋಗಿದೆ ಅಂತ ನಾವು ಫ್ಲಾಶ್ ಮಾಡಿದೀವಿ. ಅವರು ಬಹಳ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಎಲ್ಲ ಕಡೆ ಅವರು ಪ್ರಯತ್ನ ಮಾಡಿದ್ರು, ತುಂಬಾ ಎಫರ್ಟ್ಸ್ ಮಾಡಿದ್ರು ಆ ಕ್ಷಣದಲ್ಲಿ, ಆ 2-3 ತಾಸು ಟೈಮ್ ಅಲ್ಲಿ. ಆದ್ರೆ ನಮ್ಮ ಯಾವುದೂ ಫಲ ಸಿಗ್ಲಿಲ್ಲ. ನಾವು ಅಫೆಂಡಿಂಗ್ ಅಂದ್ರೆ ಅಕ್ಯೂಸ್ಡ್ ಗಾಡಿಗೆ ನಾವು ಹಿಡಿಲಿಕ್ಕೆ ಆಗಿಲ್ಲ 6 ದಿವಸ. ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಕೂಡ ಆಗಿತ್ತು. ಚಾಲೆಂಜಸ್ ಏನಾಗಿದ್ರೆ ಈ ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲೆಲ್ಲಿ CCTV ಇಲ್ಲ ಅಂತದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು. ಮತ್ತು ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ. ಜೊತೆಗೆ ಕಮ್ಯುನಿಕೇಶನ್ ಅವರವರಲ್ಲಿ ಯಾರ್ಯಾರು ಗ್ಯಾಂಗ್ ಮೆಂಬರ್ಸ್ ಇದ್ರು ಅವ್ರು ಕಮ್ಯುನಿಕೇಶನ್ ಮಾಡುವಾಗ ಬೇರೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿದ್ರು. ಮತ್ತು ನಮ್ಮ ಬ್ಯಾಂಕ್ ಅಧಿಕಾರಿ ಅವರು CMS ಯಾವುದು ಮ್ಯಾನೇಜ್ಮೆಂಟ್ ಇದೆ, ಸೆಕ್ಯೂರಿಟಿ ವ್ಯಾನ್ ಅವ್ರಿಗೆ ಕೇಳಿದಾಗ ಕೂಡ ಕರೆಕ್ಟ್ ಆಗಿ ಕರೆನ್ಸಿದು ಸೀರಿಯಲ್ಸ್ ಮೇಂಟೈನ್ ಆಗಿಲ್ಲ. ಅಂದ್ರೆ ಸೀರಿಯಲ್ ಹೊಸ ನೋಡಿದ್ರೆ ನಮ್ಗೆ ಕರೆಕ್ಟ್ ಸೀರಿಯಲ್ಸ್ ಗೊತ್ತಾಗುತ್ತೆ. ಸೊ ಇದು ಎಲ್ಲ ಕೆಲವು ಚಾಲೆಂಜಸ್ ನಮ್ಗೆ ಆಗಿತ್ತು. ಆದ್ರೂ ಎಂಟೈರ್ ಆಪರೇಷನ್ ಏನು ನಾವು ನಿಮಗೆ ಗೊತ್ತಿರಬಹುದು, ಈ ಕಳೆದ 19ರಿಂದ 22ನೇ ತಾರೀಕಿದೆ ಇಲ್ಲಿವರೆಗೆ ಇದರಲ್ಲಿ ನಮ್ಮ 2 ಜಾಯಿಂಟ್ ಕಮಿಷನರ್ CCB ಮತ್ತೆ ಜಾಯಿಂಟ್ ಕಮಿಷನರ್ ವೆಸ್ಟ್ ಅವ್ರ ಸೂಪರ್ವಿಷನ್ ಅಲ್ಲಿ, DCP ಸೌತ್ ಮತ್ತೆ CCB DCP ಟೋಟಲ್ ಎಲ್ಲ ಸೇರಿ 11 ಟೀಮ್. ಟೋಟಲ್ ನಾವು 11 ಟೀಮ್ ನಲ್ಲಿ PI ಇನ್ಸ್ಪೆಕ್ಟರ್ಸ್ ಮತ್ತೆ ACPs ಎಲ್ಲ ಸೇರಿ ಒಟ್ಟು ಅಂದಾಜು 200 ಆಫೀಸರ್ಸ್ ಮತ್ತೆ ಮೆನ್ ಕಳೆದ 2-3 ದಿವಸದಿಂದ ಕಂಟಿನ್ಯೂಸ್ ಆಗಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳ ರಾಜ್ಯದಲ್ಲಿ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಗೋವಾ ಅಲ್ಲಿ ಟೀಮ್ಸ್ ಹೋಗಿದೆ. ಈಗಲೂ ಕೂಡ ಈಗ ನಾವು ಏನು ಮಾತಾಡ್ತಾ ಇದ್ದೀವಿ, ಈಗಲೂ ಕೆಲವು ಟೀಮ್ಸ್ ಬೇರೆ ಬೇರೆ ಕಡೆ ಇದ್ದಾರೆ. ಸದ್ಯಕ್ಕೆ 5,76,00,000 ಅಂದ್ರೆ ಟೋಟಲ್ 5.7 crores ರಿಕವರಿ ಆಗಿದೆ. ಟೋಟಲ್ 7 crores 11 ಲಕ್ಷದಲ್ಲಿ ಇನ್ನೂ ರಿಕವರಿ ಆಗಬೇಕು. ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮ್ಯಾನ್ ಪವರ್ ಏನ್ ನಾವು ಯೂಸ್ ಮಾಡಿದೀವಿ ನಿಮ್ಗೆ ಅಂದಾಜು 200 ಸ್ಟಾಫ್ ಅಂಡ್ ಮೆನ್ ಅಂಡ್ ಆಫೀಸರ್ಸ್ ಎಲ್ಲ. ಅವ್ರ ಜೊತೆಗೆ
30ಕ್ಕಿಂತ ಜಾಸ್ತಿ ಜನಗೆ ನಾವು ಇಂಟರ್ವೇಟ್ ಮಾಡಿದೀವಿ ಇಲ್ಲಿವರೆಗೆ. ಸದ್ಯಕ್ಕೆ 30 ಜನ ಇಂಟರ್ವೇಷನ್ ಆದ್ಮೇಲೆ 3 ಜನಕ್ಕೆ ನಾವು ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದೀವಿ. 3 ಜನ ಯಾರು ಇಲ್ಲಿ, ಅದರಲ್ಲಿ ಒಬ್ಬ ಮೇನ್ ಈ ಪರ್ಟಿಕ್ಯುಲರ್ CMS ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸ್ ಅಲ್ಲಿ, ಅದರದ್ದು ಅವರು ವೆಹಿಕಲ್ ಇನ್ಚಾರ್ಜ್, ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ, CMS ಸಂಸ್ಥೆಯದು ಎಕ್ಸ್ ಎಂಪ್ಲಾಯಿ, ಇನ್ನೊಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರೋ ಒಬ್ಬ ಕಾನ್ಸ್ಟೇಬಲ್, ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಾರ್ಯನಿರ್ತಿದ್ದಾರೆ. ಈ 3 ಜನಗೆ ನಾವು ಅರೆಸ್ಟ್ ಮಾಡಿದೀವಿ. ಇವರೆಲ್ಲ 3 ಜನದು ಇವತ್ತ ಲೀಗಲ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪೊಲೀಸ್ ಕಸ್ಟಡಿ ತಗೊಳ್ತಾರೆ ನಮ್ಮ ಟೀಮ್ ಅವರು. ಇಲ್ಲಿ ವಿಶೇಷವಾಗಿ ಗಮನಕ್ಕೆ ಬಂದ್ರೆ 3 ಜನ ಏನೋ ಅಕ್ಯೂಸ್ಡ್ ಇದ್ದಾರೆ, ಅವರು ತುಂಬಾ ಒಳ್ಳೆ ರೀತಿಯ ಚಾಣಕ್ಯದಿಂದ ಯಾವುದು ಕ್ಲೂಸ್ ಇಲ್ಲ ಅಂದ್ರೆ ಅವ್ರು ತಮ್ಮ ಕೆಲಸ ಮಾಡ್ತಾ ಇದ್ರು. ಆದ್ರೂ ನಮ್ಮ CCTV ಆಧಾರದ ಮೇಲೆ, ಟೆಕ್ನಿಕಲ್ ಆಧಾರದ ಮೇಲೆ, ಲೋಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ, ಮತ್ತೆ ಬೇರೆ ಬೇರೆ ಮೂವ್ಮೆಂಟ್ಸ್ ಆಧಾರದ ಮೇಲೆ ಡೇ 1 ಇಂದ ಕೆಲವು ಕ್ಲೂಸ್ ನಮಗೆ ಸಿಕ್ಕಿದ್ದು. ಅದಾದ್ಮೇಲೆ ನಾವು ವರ್ಕೌಟ್ ಮಾಡಿ ಇದು ಒಂದು ಪ್ರಕರಣ ನಾವು ಡಿಟೆಕ್ಟ್ ಮಾಡಿದ್ದೀವಿ. ಮಾತ್ರ 50 ತಾಸಲ್ಲಿ 5.76 crores ರಿಕವರಿ ಆಗಿದೆ. ಇನ್ನು ಅಮೌಂಟ್ ಬಗ್ಗೆ ಕೆಲವು ನಮಗೆ ನಿರ್ದಿಷ್ಟ ಮಾಹಿತಿ ಬರ್ತಾ ಇದೆ. ಈ ಟೋಟಲ್ ಆಪರೇಷನ್ ಅಲ್ಲಿ ಇಲ್ಲಿವರೆಗೆ 6 ರಿಂದ 8 ಜನ ಶಾಮೀಲ್ ಆಗಿರಬಹುದು. ಆ ಪೈಕಿ 3 ಜನಕ್ಕೆ ನಾವು ಅರೆಸ್ಟ್ ಮಾಡಿದೀವಿ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಇದು ನಡೀತಾ ಇದೆ, ಇನ್ನೂ ಕೆಲವು ಜನ ಇರಬಹುದು ಅಂತ ನಮಗೆ ಶಂಕೆ ಇದೆ. ಸೊ ಈ ಎಕ್ಸಾಕ್ಟ್ ಎಷ್ಟು ಜನ ಇದ್ದಾರೆ ಅಥವಾ ಈಗ ಸದ್ಯಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಬಟ್ ಯಾರ್ಯಾರು ಸಿಗ್ಬೇಕು ಮತ್ತೆ ಅವ್ರ ಕಡೆಯಿಂದ ಏನ್ ಅಮೌಂಟ್ಸ್ ಕೂಡ ಸಿಗ್ಬೇಕು ಅದ್ರ ಬಗ್ಗೆ ನಾವು ನಮ್ದು ಪ್ರಯತ್ನ ಜಾರಿ ಇದೆ. ಇದರಲ್ಲಿ ಒಂದು ಇನೋವಾ ಗಾಡಿ ಚಿತ್ತೂರು ಔಟ್ಸ್ಕರ್ಟ್ಸ್ ಅಲ್ಲಿ ಸಿಕ್ಕಿದ್ದು. ಇದೇ ಇನೋವಾ ಗಾಡಿದು ಒಂದು ಫೋಟೋ ಮತ್ತೆ CCTV ಫುಟೇಜ್ ಫ್ಲಾಶ್ ಆಗಿತ್ತು. ಆದ್ರೆ ಇದರದ್ದು ನಂಬರ್ ಪ್ಲೇಟ್ ಫಾಲ್ಸ್ ಇತ್ತು. ನಂಬರ್ ಪ್ಲೇಟ್ ಫಾಲ್ಸ್ ಇದ್ದು ಆದ್ರೂ ನಮ್ಮ ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಮತ್ತೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಎರಡೂ ಕಡೆಯಿಂದ ನಾವು ಆ ದಿವಸದಿಂದ ನಾವು ಚೇಸ್ ಮಾಡಿ ಕಂಟಿನ್ಯೂಸ್ ಅದ್ರದ್ದು ಮೂವ್ಮೆಂಟ್ಸ್ ಬಗ್ಗೆ ನಾವು ಎಲ್ಲ ತಿಳ್ಕೊಂಡಿದೆ. ಯಾಕಂದ್ರೆ ಅದರಲ್ಲಿ ನಂಬರ್ ಪ್ಲೇಟು ಫಾಲ್ಸ್ ಇತ್ತು ಮತ್ತೆ ಹಿಂದ್ಗಡೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಬರ್ದಿರೋದು. ಸೊ ಇದರಲ್ಲಿ ನಾವು ಕರೆಕ್ಟ್ ಎಲ್ಲಿ ಹೋಗಿದೆ ಅಂತ ಅದು ನಮಗೆ ಗೊತ್ತಾಯ್ತು. 5.76 crores ನಮಗೆ ಸಿಕ್ಕಿದೆ. ಇದು ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಇಂದ ನಾವು ರಿಕವರಿ ಮಾಡಿದೀವಿ. ಇನ್ನು ಆರೋಪಿ ಯಾರ್ಯಾರಿದ್ದಾರೆ ಮತ್ತೆ ಕ್ಯಾಶ್ ಅದು ರಿಕವರಿ ಆಗಬೇಕು. ಮತ್ತು ಇದರಲ್ಲಿ ಕಾನ್ಸ್ಪಿರೇಟರ್, ಫ್ಯಾಸಿಲಿಟೇಟರ್ ಮತ್ತೆ ಇನ್ಸೈಡ್ ಯಾರ್ಯಾರು ಇರಬಹುದು ಇನ್ನೂ ಜನ, ಅದರ ಬಗ್ಗೆ ನಾವು ಕೂಡ ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ. ಇದರಲ್ಲಿ ನಮಗೆ ಕೆಲವು ಇಂಪಾರ್ಟೆಂಟ್ ಎವಿಡೆನ್ಸಸ್, ಫಿಂಗರ್ ಪ್ರಿಂಟ್ ಇರಲಿ ಅಥವಾ ಟೆಕ್ನಿಕಲ್ ಫಾರೆನ್ಸಿಕ್ ಡಾಕ್ಯುಮೆಂಟರಿ ಎಲ್ಲ ಎವಿಡೆನ್ಸಸ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಖಂಡಿತ ನಮ್ಮ ಟೀಮ್ ಅವರು ಯಾವ ರೀತಿ ಡಿಟೆಕ್ಟ್ ಮಾಡಿದಾರೆ ಅದೇ ರೀತಿ ನಾವು ಟೀಮ್ಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಮತ್ತೆ ಅವ್ರು ಮಾಡ್ತಾ ಇದ್ರು ಅವ್ರ ಕೆಲಸ. ಅದರಲ್ಲಿ ಕನ್ವಿಕ್ಷನ್ ಸಿಗಬೇಕು ಆ ನಿಟ್ಟಿನಲ್ಲಿ ನಾವು ಖಂಡಿತ ಇದನ್ನು ಮಾಡ್ತೀವಿ. ಯಾಕೆಂದ್ರೆ ಈ ಪ್ರಕರಣ ನಮಗೆ ಒಂದು ಚಾಲೆಂಜ್ ಆಗಿ ಆಗಿತ್ತು. ಒಂದು ಅಮೌಂಟ್ ತುಂಬಾ ದೊಡ್ಡಿತ್ತು, ಇನ್ನೊಂದು ಇಂಥ ಒಂದು ಡೇ ಟೈಮ್ ಅಲ್ಲಿ ನಮ್ಮ ಸಿಟಿಯಲ್ಲಿ ಇಂಥದ್ದು ಯಾವುದೋ ಇನ್ಸಿಡೆಂಟ್ ನಡೆದಿಲ್ಲ. ಆದ್ರೆ ನಾವು ಚಾಲೆಂಜ್ ಆಗಿ ತಗೊಂಡು ಈ ತಕ್ಷಣ ಈ ಕೇಸ್ಗೆ ನಾವು ಡಿಟೆಕ್ಟ್ ಮಾಡಲೇಬೇಕು ಅಂತ ಆ ನಿಟ್ಟಿನಲ್ಲಿ ನಮ್ಮ ಇಬ್ಬರು ಡಿಸಿಪಿ ಸೌತ್ ಮತ್ತೆ ಡಿಸಿಪಿ ಶ್ರೀ ಹರಿಬಾಬು ಅವರಿಬ್ಬರದು ತಂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರು ಹಗಲು ರಾತ್ರಿ ಅವರು ಶ್ರಮ ಪಟ್ಟು ನಮ್ಮ ಇಬ್ಬರು ಜಾಯಿಂಟ್ ಕಮಿಷನರ್ಸ್ ಅವ್ರಿಗೆ ಗೈಡ್ ಮಾಡ್ತಾ ಇದ್ರು. ಅವ್ರ ಎಲ್ಲ ಇನ್ಸ್ಪೆಕ್ಟರ್ಸ್, ACP, ಸಬ್ ಇನ್ಸ್ಪೆಕ್ಟರ್ಸ್, ಹೆಡ್ ಕಾನ್ಸ್ಟೇಬಲ್, ASI ಪ್ರತಿಯೊಂದು ಜನ ಅವ್ರವ್ರು ಏನ್ ಕೆಲಸ ಅವ್ರು ಕೊಟ್ಟರು ಆ ಪರ್ಟಿಕ್ಯುಲರ್ ಕೆಲಸ ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ನಾವು ಡಿಟೆಕ್ಟ್ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಸದ್ಯಕ್ಕೆ ಇಷ್ಟೇ ಇನ್ಫಾರ್ಮೇಶನ್ ನಾವು ಕೊಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಇನ್ನೂ ಪ್ರಗತಿಯಲ್ಲಿ ಇದೆ. ಇನ್ನೂ ಕೆಲವರಿಗೆ ನಾವು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾತ್ರ ಅಲ್ಲ, ರಿಕವರಿ ಕೂಡ ಇದೆ. ಜೊತೆಗೆ ಕೇಸ್ ಯಾವ ರೀತಿ
ಆಗಿದೆ. ನಿಜವಾದ ಯಾವ ರೀತಿ ಆಯಿತು, ಅವ್ರು ಏನ್ ಮಾಡಿದಾರ ಅದು ನಾವು ಪತ್ತೆ ಮಾಡಬೇಕು. ಇದರಲ್ಲಿ ಆರೋಪಿಯವರ ಕಡೆಯಿಂದ ಇಲ್ಲಿವರೆಗೆ ಮಾಹಿತಿ ಏನು ಸಿಕ್ಕಿದೆ ನಮಗೆ, 3 ತಿಂಗಳಿಂದ ಅವರು ಪ್ಲಾನಿಂಗ್ ಮಾಡಿದ್ರು. 3 ತಿಂಗಳಿಂದ ಪ್ಲಾನಿಂಗ್ ಮಾಡಿ ಅವರು ಕಳೆದ 15 ದಿವಸದಿಂದ ಕಂಟಿನ್ಯೂಸ್ ಆಗಿ ಆ ಏರಿಯಾಗೆ ರೆಕಿ ಮಾಡಿದ್ರು. ಅವರು ರೆಕಿ ಮಾಡುವಾಗ ಆ ರೂಟ್ ಏನಿದೆ, ಆ ರೂಟ್ ಅಲ್ಲಿ ಎಲ್ಲೆಲ್ಲಿ ಸಿಸಿಟಿವಿ ಇಲ್ಲ, ಎಲ್ಲೆಲ್ಲಿ ಅವ್ರಿಗೆ ಶ್ಯಾಡೋ ಏರಿಯಾ ಬರ್ತದೆ ಸಿಸಿಟಿವಿ, ಅಲ್ಲಿ ಸೆಲೆಕ್ಟ್ ಮಾಡಿದ್ರು. ಸೊ ಇದರಲ್ಲಿ ನಮ್ಮ CNS ಕಂಪನಿ ಯಾವುದು, ಯಾವ ಕಡೆಯಿಂದ ಇದು ಅಮೌಂಟ್ ಶಿಫ್ಟ್ ಆಗ್ತಿದ್ದು, ಆ ಕಂಪನಿದು ಕೆಲವು ಲೋಪದೋಷ ಕೂಡ ನಮಗೆ ಕಂಡು. ಯಾಕಂದ್ರೆ RBI ಗೈಡ್ಲೈನ್ಸ್ ಇದೆ, ಅದರಲ್ಲಿ ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ ಶುಡ್ ಅಕಾಮಡೇಟ್ 2 custodians and 2 armed security guards besides driver. ಸೊ ಇದು ಇರ್ಲಿಲ್ಲ ಅವ್ರದ್ದು. ಮತ್ತೆ ಈಚ್ ಕ್ಯಾಶ್ ವ್ಯಾನ್ ಶುಡ್ ಬಿ GPS enabled and monitored live with geo fencing mapping with the additional indication of nearest police station in the corridor for emergency. ಇದೆಲ್ಲ ನಾವು ಹೇಳ್ತಿರೋದು RBI ಗೈಡ್ಲೈನ್. ಜೊತೆಗೆ ವ್ಯಾನ್ ಶುಡ್ ನಾಟ್ ಫಾಲೋ ದ ಸೇಮ್ ರೂಟ್ ಅಂಡ್ ಟೈಮಿಂಗ್ ರಿಪೀಟೆಡ್ಲಿ ಸೊ ಆಸ್ ಟು ಬಿಕಮ್ ಪ್ರಿಡಿಕ್ಟಬಲ್. ಅಂದ್ರೆ ಅದೇ ರೂಟ್ ಅಲ್ಲಿ ಅದು ವ್ಯಾನ್ ಹೋಗಬಾರದು ಪದೇ ಪದೇಗೆ. ಇದರಲ್ಲಿ ನಾವು ನೋಡ್ತಾ ಇದೀವಿ, ಪರ್ಟಿಕ್ಯುಲರ್ ವ್ಯಾನ್ ಸೇಮ್ JP ನಗರಿಂದ ಬಿಟ್ಟು ಟುವರ್ಡ್ಸ್ ಕೊರಮಂಗಲದ ರೂಟ್ ಏನಿತ್ತು ಅದು ಫಾಲೋ ಮಾಡಿದೆ. ಯಾಕೆಂದ್ರೆ ನಾನೀಗ ಜಸ್ಟ್ ಹೇಳಿದೆ, ಯಾರು ವೆಹಿಕಲ್ ಇನ್ಚಾರ್ಜ್, ಮೂವ್ಮೆಂಟ್ ಇನ್ಚಾರ್ಜ್ ಯಾರಿದ್ರು ಅವರೇ ಶಾಮೀಲಾಗಿದೆ ಅದರಲ್ಲಿ. ಮತ್ತು ಸ್ಟಾಫ್ ಅಸೋಸಿಯೇಟೆಡ್ ವಿತ್ ಕ್ಯಾಶ್ ಹ್ಯಾಂಡ್ಲಿಂಗ್ ಶುಡ್ ಬಿ ಅಡಿಕ್ವೇಟ್ಲಿ ಟ್ರೈನ್ಡ್ ಅಂಡ್ ಡ್ಯೂಲಿ ಸರ್ಟಿಫೈಡ್ ಥ್ರೂ ಅನ್ ಅಕ್ರಿಡೇಷನ್ ಪ್ರೊಸೆಸ್. ಈ ಹಲವಾರು ಗೈಡ್ಲೈನ್ಸ್ ಇದೆ, ಕೆಲವು ಗೈಡ್ಲೈನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ, ಅದು ಫಾಲೋ ಆಗಿಲ್ಲ. ಮತ್ತು ಕ್ಯಾರೆಕ್ಟರ್ ಅಂಡ್ ಆಂಟಿಸಿಡೆಂಟ್ ವೆರಿಫಿಕೇಶನ್ ಆಫ್ ಆಲ್ ಕ್ರೂ ಮೆಂಬರ್ಸ್ associated with cash van movement should be done meticulously. It should include police verification for at least the last 2 addresses. In case of dismissal of an employee, the concerned should immediately inform the police with details. So idರಲ್ಲಿ ex-employee ಕೂಡ ಶಾಮೀಲಾಗಿದ್ದಾರೆ. ಸೊ ಇನ್ನೊಂದು ವಿಶೇಷ ಅಂದ್ರೆ ಡ್ರೈವರ್ ಯಾರು ಕ್ಯಾಶ್ ವ್ಯಾನ್ ಡ್ರೈವರ್ ಇದಾರೆ, ಅವ್ರು ಔಟ್ಸೋರ್ಸ್ ಡ್ರೈವರ್, ಈ ಕಂಪನಿಗೆ ಸಂಬಂಧಪಟ್ಟ ಡ್ರೈವರ್ ಅಲ್ಲ, ಅವ್ರು ಬೇರೆ ಕಂಪನಿಗಳಿಂದ ಔಟ್ಸೋರ್ಸ್ ಆಗಿ ಡ್ರೈವರ್. ಸೊ ಅದಕ್ಕೆ ಡ್ರೈವರ್ ಅವರು ಬೇರೆಗೆ ತಿಳಿಸಿದ್ರು, ಇವರು 3 ಜನ ಬೇರೆಯವ್ರಿಗೆ ತಿಳಿಸಿದ್ರು. ಇದರಲ್ಲಿ ಆಗಿದೆ ಇಷ್ಟೇ, ಯಾವಾಗ JP ನಗರಿಂದ ಗಾಡಿ ಮುಂದೆ ಬಂದಿದೆ, ಅಶೋಕ ಪಿಲ್ಲರ್ ಹತ್ರ ಪರ್ಟಿಕ್ಯುಲರ್ ಒಂದು ಲೊಕೇಶನ್ ಇದೆ, ಅಲ್ಲಿ CCTV ಇಲ್ಲ, ಅದೇ ಜಾಗದಲ್ಲಿ ಗಾಡಿಗೆ ನಿಲ್ಲಿಸಿ 6 ಜನ ಅಂದಾಜು ಈ ವ್ಯಾನ್ ಅಲ್ಲಿ 3 ಜನ ಯಾರು, ಇಬ್ರು ಸೆಕ್ಯೂರಿಟಿ ಅವರು ಇದ್ರು, ಒಬ್ಬ ಕಸ್ಟೋಡಿಯನ್, ಅವ್ರಿಗೆ ನಾವು RBI ಆಫೀಸರ್ಸ್ ಇದ್ದೀವಿ, ನಿಮ್ಮಲ್ಲಿ ರೂಲ್ ಪ್ರಕಾರ ಕೆಲಸ ಆಗ್ತಾ ಇಲ್ಲ, ಅದಕ್ಕೆ ನಾವು ನಿಮ್ಗೆ RBI ಕರ್ಕೊಂಡು ಹೋಗ್ತೀವಿ ಅಂತ ಹೆದರಿಸಿ ಅವರು ಏನೋ ರೆಸಿಸ್ಟ್ ಮಾಡಲಿಲ್ಲ. ಅವರು ಅವ್ರ ಗಾಡಿಗೆ ಕೂರಿಸಿದ್ರು, ಈ ಪರ್ಟಿಕ್ಯುಲರ್ ಇನೋವಾ ಗಾಡಿಗೆ. ಮತ್ತೆ ಇನ್ನೊಬ್ಬ ಜನ ಆರೋಪಿ ಪರವಾಗಿ ಆ ಕ್ಯಾಶ್ ವ್ಯಾನ್ ಅಲ್ಲಿ, ಅವ್ರ ಕ್ಯಾಶ್ ವ್ಯಾನ್ ಅಲ್ಲಿ ಡ್ರೈವರ್ ಪಕ್ಕದಲ್ಲಿ ಅವ್ರು ಕೂತ್ಕೊಂಡಿದ್ರು. ಕ್ಯಾಶ್ ವ್ಯಾನ್ ಬೇರೆ ಕಡೆ ಹೋಯ್ತು, ಈ ಗಾಡಿ ಬೇರೆ ಕಡೆ ಹೋಯ್ತು. ಸೊ ಕ್ಯಾಶ್ ವ್ಯಾನ್ ಅವರು ಮೇಲೆ ಮದರ್ ಡೈರಿದು ಬ್ರಿಡ್ಜ್ ಇದೆ, ಫ್ಲೈಓವರ್ ಮೇಲೆ ಎಲ್ಲಿ CCTV ಯಾವುದು ಒಂದು ಇದು ಇಲ್ಲ, ಏರಿಯಾ ಇಲ್ಲ, ಅದು ಶ್ಯಾಡೋ ಏರಿಯಾ ಇದೆ, ಅಲ್ಲಿ ಕ್ಯಾಶ್ ಟ್ರಾನ್ಸ್ಫರ್ ಮಾಡಿ ನಿಮಾನ್ಸ್ ಪಕ್ಕದಲ್ಲಿ ಕೆಳಗಡೆ ಇನೋವಾದಲ್ಲಿ 3 ಜನ ಸ್ಟಾಫ್, ಕಸ್ಟೋಡಿಯನ್ ಮತ್ತು ಸೆಕ್ಯೂರಿಟಿ ಅವರಿದ್ರು, ಅವ್ರಿಗೆ ಅಲ್ಲಿ ಇಳಿಸಿ ಇವರೆಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟಿದ್ರು. ಎಲ್ಲಿಗೆ ಹೋದ್ರು, ಏನ್ ಮಾಡಿದ್ರು, ಅದು ತನಿಖೆಯಲ್ಲಿ ನಮಗೆ ಒಂದದಲ್ಲಿ ಬರ್ತಾ ಇದೆ. ಯಾಕೆಂದ್ರೆ ಅದು ನಾವು ಕರೆಕ್ಟ್ ಆಗಿ ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ನಾವು ಬಿಲ್ಡಪ್ ಮಾಡ್ತಾ ಇದ್ದೀವಿ. ಸೊ ಇಷ್ಟ ಆಗಿದೆ. ಇದರಲ್ಲಿ ಇನ್ನೊಂದು ಸರಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಪೊಲೀಸ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಳ್ಳೆಕ್ಕಿಂತ ಪೊಲೀಸ್ಗೆ ಒಂದು ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ಗೆ ಒಳ್ಳೆ ಹೆಸರು ಏನಿದೆ ಉಳಿಸ್ಕೊಳ್ಳಿಕ್ಕೆ ತುಂಬಾ ಅವರು ಶ್ರಮ ಪಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ವಿಶೇಷವಾಗಿ ನಮ್ಮ ಎಲ್ಲ ಟೀಮ್ಗೆ ಒಂದು 5 ಲಕ್ಷದ ಬಹುಮಾನದ ನಾನು ಘೋಷಿಸ್ತಾ ಇದ್ದೇನೆ. ಅವ್ರಿಗೆ ಸೆಪರೇಟ್ ಆಗಿ ಎಲ್ಲ ಟೀಮ್ ಮೆಂಬರ್ಸ್ಗೆ, ಯಾಕಂದ್ರೆ ಟೀಮ್ದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಿಮಗೆ ಗೊತ್ತಿರಬಹುದು, ಪ್ರತಿಯೊಂದು ಪ್ರೆಸ್ ಮೀಟ್ ಅಲ್ಲಿ ನಾವು ಎಲ್ಲ ಟೀಮ್ ಮೆಂಬರ್ಸ್ ಕರಿತೀವಿ. ಆದ್ರೆ 200 ಮೆಂಬರ್ಸ್ ಸ್ವಲ್ಪ ಜಾಸ್ತಿ ಜನ ಆಗ್ತದೆ. ನಾವು ಮಂಡೇ ನಮ್ಮ ಟೀಮ್ ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ವಿಶೇಷವಾಗಿ ನಮ್ಮ ಟೀಮ್ಗೆ ನಾವು ಕೂಡ ಫೆಲಿಸಿಟೇಟ್ ಕೂಡ ಮಾಡ್ತೀವಿ. ಅವ್ರಿಗೆ ಏನೇನು ಅವ್ರಿಗೆ ಫೆಲಿಸಿಟೇಷನ್ ಕೊಡಬೇಕು, ಅಪ್ರಿಸಿಯೇಷನ್ ಲೆಟರ್ ಕೊಡಬೇಕು, ಎಲ್ಲ ಕೊಡ್ತೀವಿ. ಸೊ ಇಷ್ಟೆಲ್ಲ ನಮ್ಮ ಕಡೆಯಿಂದ ನಿಮ್ಗೆ ಸಸ್ಪೆಕ್ಟ್ ಮಿಸ್ಸಿಂಗ್ ಆಗಿದ್ದಾರೆ ಬೆಂಗಳೂರು ಅವರ ಅದು ಬೇರೆ ಸ್ಟೇಟ್ ಅವ್ರ ಏನಾದ್ರು ಇನ್ವಾಲ್ವ್ಮೆಂಟ್ ಆಗಿದಾರ, ಕ್ಯಾಶ್ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅನ್ನೋದು ಟಾರ್ಗೆಟ್ ಆಗಿದೆ.
ನಾನು ಇಂಗ್ಲಿಷಲ್ಲಿ ಹೇಳ್ಬಿಡ್ತೀನಿ, ಆಮೇಲೆ ಕ್ಲಿಯರ್ ಇಂಗ್ಲಿಷಲ್ಲಿ ಹೇಳ್ಬಿಡ್ತೀನಿ. Anything else? In the Bangalore police city jurisdiction, in Siddhapura police station, on 19 November 2025, there was a case registered wherein 7 crores 11 lakhs, which was being shifted in a cash van from one bank currency chest to another bank, was waylaid, and the accused have taken away the total amount in 4 boxes. In this particular case, the city police control room got an information, but the location of the information was totally in a different direction. It was in the eastern part of the city as per the control room information, whereas this offence had taken place in the southern part of the city. However, after a lapse of about 1.5 hours, the police got the correct information, and then the entire investigation, the planning started, wherein our DCP South and DCP CCB, along with the Joint Commissioners CCB and West, have meticulously planned the details, and a total team of around 200 staff were deployed in the last 2-3 days. They have spread across Karnataka, Kerala, Tamil Nadu, Andhra Pradesh and Telangana, and up to Goa. And 11 inspectors, 2 ACPs, along with inspectors from CCB. They have all they have done an excellent job in raiding places where there was evidences or trying to catch the accused. In this particular case, we have recovered as of now 5.76 crores cash, and 3 accused have been arrested. The 3 accused, one of the person is the person who is in charge of the vehicle movement of this CMS security vehicles in the city. One more person is an ex-CMS employee. One more person is a police constable attached to one of the police stations in Govindpura in the Eastern Division. These 3 accused have been secured, arrested, and legal formalities are being done. They will be taken into police custody for further inquiry and investigation. We have information of about 6 to 8 persons being totally involved in this entire operation, out of which 3 we have arrested, and still amount which is missing, that has to be recovered. This entire operation was initially faced with many challenges, especially the gang made a particular recce of the areas, and the areas where there was no CCTV coverage, they have done their operation. They have taken more than 3 months to do planning. Last 15 days continuously they have recce'd the area. Then the gang members were continuously talking in different languages just to mislead the police. Moreover, the currency which was moving was not having a serial numbers, so we did not have the exact counting. And multiple vehicles were used with frequent false number plates. Overcoming all these challenges, the police team have done an excellent job, and more than 30 persons in the last 50 to 60 hours have been questioned. These 30 persons, based on technical evidences, based on CCTV footage, based on human intelligence, were questioned, and 3 people whom we had suspicion were further integrated, and we have recovered the amount from them. We will be again taking them to police custody and try to get all the others for which we have definite information, and we'll apprehend the other accused also. In this entire operation, we have recovered an Innova vehicle which was flashed in the initial hours that this is the vehicle which was used. However, the number plate was false. We have still 2 or 3 more vehicles which may be 1 or 2 more vehicles which may be used. We are trying to identify them. We have specific information. We'll get them also.
The conspirators, the facilitators, and the inside support mechanism may extend to some other people. We are looking into that angle also, because this is a very, very planned operation. We have comprehensive technical, forensic, and documentary evidence to ensure strong charge sheet and conviction in this case, and we will not leave any stone unturned to see that this case is convicted in a proper manner. It's taken to a logical end. As of now, we cannot share more than these details because the investigation is still on, and as and when it will be, we get more information, we will come back to you. As of now, the excellent work done by the staff and officers has been appreciated by one and all, including our DG and IG, the Honorable Home Minister and the Honorable CM. And on behalf of the City Police, as a Police Commissioner, I am announcing a reward of 5 lakh for the entire team. We will be calling the entire team again once they come back, because some of them are still on their work in different places. We will get them together, have an official felicitation for them, and give them appreciation letters and acknowledge their excellent work which has been done to uphold the morale and the name of the Bangalore City Police. Thank you. Sir, are all the accused from Bangalore, or they are from the other states also? And from where all you have arrested these 3, sir? Within the Karnataka or? All the accused are from Bangalore. Some may have their native places in other areas, but they are residents of Bangalore. ಕಂಪ್ಲೇಂಟ್ ಕೂಡ ಇನ್ಚಾರ್ಜ್ ಇದೆ ಅವರೇನ ಅವನೇ ಅಕ್ಯೂಸ್ ಸರ್ ಇಲ್ಲ. ರೋಲ್ ಸರ್ ಕ್ರೈಮ್ ಅಲ್ಲಿ ಏನ್ 3 ಜನದ್ದು ಪರ್ಟಿಕ್ಯುಲರ್ ಈ ಕಾನ್ಸ್ಟೇಬಲ್ ಏನ್ ಮಾಡಿದ್ದ ಡೈರೆಕ್ಟ್ ಇಂದ ಕಾನ್ಸ್ಟೇಬಲ್ ಹೇಳಿ ಒನ್ ಬೈ ಒನ್ ಕೇಳಿದ್ರೆ ಹೇಳಿ. ಫಸ್ಟ್ 3 ಜನದ ಏನೇನು ರೋಲ್, ಈಗ 3 ಜನ ಅರೆಸ್ಟ್ ಮಾಡಿದ್ರೆ ಅವ್ರ ರೋಲ್ಗಳೇನೇನು? ನಾನು ನಿಮ್ಗೆ ಹೇಳಿದ್ದೀನಿ, ಒಬ್ಬ ಜನದಲ್ಲಿ ಅವರೇ ವೆಹಿಕಲ್ ಇನ್ಚಾರ್ಜ್ ಅಂದ್ರೆ ನಿಮ್ಗೆ ಗೊತ್ತಾಗುತ್ತಲ್ಲ, ವೆಹಿಕಲ್ ಎಂಟೈರ್ ಸಿಟಿಯಲ್ಲಿ CMS ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಅವ್ರಿಗೆ ಪ್ರತಿಯೊಂದು ಟ್ರಿಪ್ ಮೂವ್ಮೆಂಟ್ ಗೊತ್ತಿದೆ, ಮತ್ತೆ ಯಾವ ಗಾಡಿಯಲ್ಲಿ ಮ್ಯಾಕ್ಸಿಮಮ್ ಗಾಡಿ ಕ್ಯಾಶ್ ಹೋಗ್ತಿತ್ತು. ಸೊ ಅದೆಲ್ಲ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇದೆ. ನಿರ್ದಿಷ್ಟವಾಗಿ ಇಂಥದ್ದು ಇವ್ರ ರೋಲ್ ಇಂದ ಈಗ ನಾವು ಬ್ಲಾಕ್ ಮಾಡ್ಲಿಕ್ಕೆ ಆಗಲ್ಲ. ಈ ರೋಲ್ ಆಫ್ CMS ಏನ ಕಂಪನಿ ಇದೆ ಅದರದ್ದು ರೋಲ್ ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗಿದೆ. ಯಾಕಂದ್ರೆ ಇಷ್ಟೆಲ್ಲ ನೆಗ್ಲಿಜೆನ್ಸ್ ನಾವು ಜನಗೆ, ಅಂದ್ರೆ ಬ್ಯಾಂಕ್ಸ್ ಅಲ್ಲಿ ಜನ ದುಡ್ಡು ಇಡ್ತಾರೆ ಅಥವಾ ಬ್ಯಾಂಕ್ದು ಕೆಲಸ ತುಂಬಾ ಒಂದು ಇಂಪಾರ್ಟೆಂಟ್ ವರ್ಕ್ ಇದೆ. ಅಷ್ಟೆಲ್ಲ ಅಮೌಂಟ್ ತಗೊಂಡು ಜನ ಜೊತೆಗೆ ಒಂದು ಅವ್ರ ನಂಬಿಕೆ ಹೋಗ್ಬಿಡ್ತದೆ ಈ ತರ ಸಂಬಂಧ ಮಾಡೋದು. ಸೊ ನಾವು ಅದರದ್ದು ಆ ಕಂಪನಿ ಸಂಬಂಧಪಟ್ಟ ಸೀನಿಯರ್ ಅಧಿಕಾರಿ ಅವ್ರಿಗೆ ಕೂಡ ನಾವು ಕರೆಸ್ತೀವಿ. ಇದು ಯಾಕಾಗಿದೆ, ಮೇ ಬಿ ಕೆಲವರು ಎಕ್ಸ್ಟ್ರಾ ಜನ ಇನ್ವಾಲ್ವ್ಮೆಂಟ್ ಇರ್ಬೋದು. ಅದಕ್ಕೆ ಈ ಜನದು ಏನ್ ರೋಲ್ ಅಂತ ಸದ್ಯಕ್ಕೆ ಹೇಳಲಿಕ್ಕೆ ಸ್ಪಷ್ಟ ಆಗಿ ಹೇಳಿಲ್ಲ. ನಮ್ಗೆ ಗೊತ್ತಾಗಿದೆ ಕೆಲವು ವಿಷಯ, ಇನ್ನು ಜನ ಸಿಕ್ಕಿದ ಮೇಲೆ ನಾವು ಹೇಳ್ತೀವಿ. ಒನ್ ಬೈ ಒನ್ ಪ್ಲೀಸ್, ಒನ್ ಬೈ ಒನ್. ಬೆಂಗಳೂರಿನಲ್ಲಿ ಟೋಟಲ್ CMS ಒಟ್ಟು ಈ ರೀತಿ ಪ್ರಕರಣಗಳು 3 ಆಗಿರುವಂತದ್ದು ಸರ್. ಈ ಹಿಂದೆ ಕಮಲ್ ಪಂತ್ ಅವ್ರ ಟೈಮಲ್ಲಿ ಕೂಡ ಒಂದಾಯ್ತು, ಮೇಘರಿಕ್ ಕೂಡ ಆಯ್ತು, ಈಗ ತಮ್ಮ ಕಾಲದಲ್ಲಾಗಿದೆ. ಆ 3 ಅಧಿಕಾರಿಗಳು ಕೂಡ CMS ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ನಾನು RBIಗೆ ಪರ್ಮಿಷನ್ ಪತ್ರ ಬರೀತೀನಿ ಗ್ಯಾಸ್ ಕ್ಯಾನ್ಸಲೇಷನ್ ಅಂತ ಹೇಳಿದ್ರು. ಬಟ್ ಅವ್ರಿಬ್ರು ಯಾರು ಬರ್ತಿಲ್ಲ. ತಾವಾದ್ರೆ ಇದ್ರಲ್ಲಿ ಮುಂದುವರಿಸ್ತೀರಾ ಅಥವಾ ಏನಾದ್ರು ತಾವು ಕೂಡ ಏನು? ನನ್ನ ಲೆಟರ್ ಆಲ್ರೆಡಿ ರೆಡಿ ಇದೆ, ನಾನು ಈಗಲೇ ಬರೀತೀನಿ. ಲೆಟರ್ ರೆಡಿ ಇದೆ ನಮ್ಮ ಚೇಂಬರ್. ನಿಮ್ಮ ಸ್ಟಾಫ್ ರೋಲ್ ಏನಿದೆ? ಗೋವಿಂದಪುರ ಸ್ಟೇಷನ್ ಸ್ಟಾಫ್ ಒಬ್ಬರು ಹೇಳಿದ್ರಿ ಸರ್, ಇನ್ನಿಬ್ರದ್ದು ಏನೇನು ರೋಲ್ ಅನ್ನೋದೊಂದು ಕ್ಲಿಯರ್ ಆಗುತ್ತೆ. ಲೋವಿಯರ್ ಮತ್ತೆ ಅಣ್ಣಪ್ಪನ ಹಾಕಿವ್ರೆಲ್ಲ ಯಾವ ರೀತಿ ಸೇರ್ಕೊಂಡು ಅವ್ರು ಕೇಳೋದು ಟ್ರಂಕ್ಸ್ ಬಗ್ಗೆ, ಬಾಕ್ಸ್ ಬಗ್ಗೆ. ಕೆಲವು ಬಾಕ್ಸ್ ಅದು ಬ್ರೋಕನ್ ಸ್ಟೇಜ್ ಅಲ್ಲಿ ಸಿಕ್ಕಿದೆ ಚಿತ್ತೂರಲ್ಲಿ. ಯಾಕೆಂದ್ರೆ ನಮ್ದು ಇನೋವಾ ಗಾಡಿಯಲ್ಲಿ ಒಂದು ಗಾಡಿಯಲ್ಲಿ ಸಿಕ್ತು. ಆಮೇಲೆ ಝೇವಿಯರ್ ಯಾರು ಎಕ್ಸ್ ಎಂಪ್ಲಾಯಿ, ಅವರು ಆ ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು.
ಕೆಲಸ ಮಾಡಿದ್ರು ಅವ್ರು 1 year ಬ್ಯಾಕ್ ಆಕ್ಸಿಡೆಂಟ್ ಆಗಿ ಬಿಟ್ಬಿಟ್ಟಿದ್ರು. ಆದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಇದೆ ಎಲ್ಲರ ಜೊತೆಗೆ, ಕಾಂಟ್ಯಾಕ್ಟ್ ಇದ್ದಾರೆ. ಈ ನಂಬರ್ಗಳನ್ನ ಮೊದಲು ಆಕ್ಟಿವ್ ಮಾಡಿದ್ದಾರೆ. ಈ ಒಂದು ಕೇಸಲ್ಲಿ 7.11 ಕೋಟಿ ಇದೆ, ಆ ಅಮೌಂಟ್ ಸಿಗುತ್ತೆ. ಆದ್ರೆ ಇವರಿಗೆ ಆರೋಪಿಗಳಿಗೆಲ್ಲ ಸಪ್ಲೈ ಮಾಡ್ತಾ ಇರ್ತಕ್ಕಂಥ ಸರ್ವಿಸ್ ಪ್ರೊವೈಡರ್ಗಳು ಇರ್ತಾರೆ, ಏರ್ಟೆಲ್ ಇರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು. ಅವ್ರೇನಾದ್ರು ಇದರಲ್ಲಿ ಶಾಮೀಲಿದಾರ, ಆಕ್ಟಿವ್ ಆಗಿರ್ತಕ್ಕಂಥದ್ದು ತಗೊಂಡು ಹೋಗಿ ಕೊಟ್ಟಿದಾರ ಇವ್ರಿಗೆ, ಯಾರಿಗೆ? ರವಿಗೆ ಮತ್ತೆ ಅದಲ್ಲದೆ ಈಗ ಅಣ್ಣಪ್ಪನೇ ಎಲ್ಲ ರೆಡಿ ಮಾಡೋಣ ಹೆಂಗೆ? ಈಗ ನೆಕ್ಸ್ಟ್ ನಿಮ್ಮ ಇನ್ವೆಸ್ಟಿಗೇಷನ್ ಬಂದು ಸರ್ವಿಸ್ ಪ್ರೊವೈಡರ್ ಇರುತ್ತಾ? ನಾನ್ ನಿಮ್ಗೆ ಒಂದು ಹೇಳ್ತಾ ಇದ್ದೀನಿ, ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ತುಂಬಾ ಅರ್ಧ ಇನ್ವೆಸ್ಟಿಗೇಷನ್ ಆಲ್ರೆಡಿ ನಾವು ಮಾಡ್ಕೊಂಡಿದೀವಿ. ಅಷ್ಟು ಚೆನ್ನಾಗಿ ಎವಿಡೆನ್ಸಸ್ ಬಂದಿದೆ. ಇದು ಮ್ಯಾಟರ್ ಆಫ್ ಟೈಮ್ ಇತ್ತು, ನಾವು ಹಿಡಿಬೇಕಾಗಿತ್ತು. ಯಾಕಂದ್ರೆ ನಾನು ಕೂಡ ನಿಮ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ದಯವಿಟ್ಟು ನಮ್ಮ ಪೊಲೀಸ್ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ, ಯಾಕಂದ್ರೆ ತುಂಬಾ ಚೆನ್ನಾಗಿ ಅವ್ರು ಮಾಡ್ತಾ ಇದ್ದಾರೆ ಅವರು. ಅದಕ್ಕೆ ನೀವು ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಣ್ಣಪ್ಪ ನಾಯಕಿಗೆ ಸಿಎಂ ಮನೆಗೆ ಡ್ಯೂಟಿ ಆಗ್ತಾರೆ, ಅಲ್ಲಿ ಗ್ರೇವಿಯರ್ ಬಂದು ಭೇಟಿ ಆಗ್ತಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಇದೆ. ಅಲ್ಲಿ ಈ ದರೋಡೆಗೆ ಪ್ಲಾನ್ ಆಗುತ್ತೆ ಅನ್ನುವಂತಹ ಮಾಹಿತಿ ಇದೆ. ಅಂದ್ರೆ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ದರೋಡೆಯ ಪ್ಲಾನ್ ಸಿಎಂ ಮನೆ ಮುಂದೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿ. ಅದು ಸುಳ್ಳು ಅಲ್ಲ, ತಾವು ಪ್ಲಾನ್ ಕೊಟ್ಬಿಟ್ರೆ ಸುಳ್ಳು. ನಾನು ನಿಮ್ಗೆ ನಾವು ಯಾವುದು ಕನ್ಫ್ಯೂಷನ್ ಬೇಡ ಅಂತ ಅದಕ್ಕೆ ನಾನು ಹೇಳಿದೆ. ದಯವಿಟ್ಟು ಕೇಳಿ ವಿಷಯ ಕೇಳಿ. ನಾನು ಇನ್ನೊಂದ್ಸರಿ ಹೇಳ್ತೀನಿ 3 ಜನ ಸಿಕ್ಕಿದ್ದಾರೆ ನಮ್ಮಲ್ಲಿ, ಅರೆಸ್ಟ್ ಆಗಿದ್ದಾರೆ. ಅವ್ರು ತುಂಬಾ ಎಲ್ಲರದ್ದು 3 ಜನದ್ದು ತುಂಬಾ ಇಂಪಾರ್ಟೆಂಟ್ ಪಾತ್ರ ಇದೆ. ಎಲ್ಲರದ್ದು ಇಂಪಾರ್ಟೆಂಟ್ ಪಾತ್ರ ಇದೆ. ಇನ್ನೂ ಯಾರು 5-6 ಜನ ಸಿಗ್ಬೇಕು, ಅವ್ರದ್ದು ಕೂಡ ಇಂಪಾರ್ಟೆಂಟ್ ಪಾತ್ರ ಇದೆ. ಯಾಕೆಂದ್ರೆ ಪ್ರತಿಯೊಂದು ಅದು A1 B1 C1 ಅಂತ ಹೇಳಲಿಕ್ಕಾಗಲ್ಲ. ಎಲ್ಲರೂ ಪಾತ್ರ ಇದೆ. ಯಾಕೆಂದ್ರೆ ನಿಮ್ಗೆ ನಾನು ಏನ್ ಹೇಳಿದೆ, 3 ತಿಂಗಳ ಒಂದು ಇವರು ಪ್ಲಾನ್ ಮಾಡಿದ್ರು, 15 ದಿವಸ ರೆಕ್ಕಿ ಮಾಡಿದ್ರು. ಸೊ ಮಾಡ್ಲಿಕ್ಕೆ ಎಲ್ಲರೂ ಮಾಸ್ಟರ್ ಆಗಿಬಿಟ್ಟಿದ್ರು. ಅವ್ರು ಟ್ರೈ ಮಾಡಿದ್ರು ನಮ್ಮ ಪೊಲೀಸ್ಗೆ ಒಂದು ಯಾವುದು ಗ್ಲೂ ಕೊಡಬಾರ್ದು ಅಥವಾ ಇದು, ಬಟ್ ಖಂಡಿತ ಲೈಕ್ ಇವ್ರು ಹೇಳ್ತಾರಲ್ಲ, ಕಂಪನೀಸ್, ಟೆಲಿಕಾಂ ಕಂಪನೀಸ್ದು ಸಿಮ್ ಅದೆಲ್ಲ ಡೀಟೇಲ್ಸ್, ಇದೆಲ್ಲ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಇರ್ತದೆ. ನಾವು ಖಂಡಿತ ಅದು ನೋಡ್ಕೊಂಡೇ ನಾವು ಮಾಡ್ತೀವಿ. ಮತ್ತೆ ಅದರಲ್ಲಿ ನಾವು ಕನ್ವಿಕ್ಷನ್ ಮಾಡ್ಲಿಕ್ಕೆ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅಣ್ಣಪ್ಪ ಕುಂಬ್ಳಗೋಡಲ್ಲಿ ಒಂದು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇದ್ದ, ಅವನ ಬ್ಯಾಕ್ ಗ್ರೌಂಡ್ ಏನು, ಯಾವ್ಯಾವ ಸ್ಟೇಷನ್ ಅಲ್ಲಿ ವರ್ಕ್ ಮಾಡಿದ್ದಾನೆ, ಅವನು ಹಿಸ್ಟ್ರಿ ಹೇಳಿ ಸರ್. ಯಾವ್ಯಾವ ಸ್ಟೇಷನ್ ಅಲ್ಲಿ ಇದ್ದ, ಏನೇನು ಕೆಲಸ ಕಳ್ಳಕ್ಕೆ ಬರ್ಸಾಗೆ ಇಡೀ ಸೌತ್ ಡಿವಿಷನ್ ಡೆವಲಪ್ ಇದೇ ಟೈಮಲ್ಲಿ ಮಾಡಿದ್ದಾರೆ. ನಾನು ಒಂದು ಯಾರ್ದು ಹೆಸರು ಹೇಳಲ್ಲ. ನಮ್ಮ ಪೊಲೀಸ್ ಸ್ಟಾಫ್ ಇರಲಿ, CMS ಎಕ್ಸ್ ಎಂಪ್ಲಾಯ್ ಇರಲಿ, CMS ಪ್ರೆಸೆಂಟ್ ಎಂಪ್ಲಾಯ್ ಇರಲಿ, 3 ಜನದ್ದು ಇಂಪಾರ್ಟೆಂಟ್ ಪಾತ್ರ ಇದೆ ಇದರಲ್ಲಿ. ನಮ್ಮ ಪೊಲೀಸ್ ಅವ್ರದ್ದು ಮಾತ್ರ ಪಾತ್ರ ಇದೆ ಅಥವಾ ಅದು ಆತರ ಇಲ್ಲ, ಎಲ್ಲರದ್ದು ಪಾತ್ರ ಇದೆ. ಮತ್ತು ಇದು ಇನ್ವೆಸ್ಟಿಗೇಷನ್ ಇನ್ನು ನಡೀತಾ ಇದೆ. ಒಂದು. ಎರಡನೇದು, ಯಾವುದು ಇದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ ತಗೊಳ್ಬೇಕು ಅವ್ರ ಮೇಲೆ, ಅದರ ಬಗ್ಗೆ ಕೂಡ ನಾವು ಸ್ಟ್ರಿಕ್ಟ್ ಆಗಿ ಡಿಸಿಷನ್ ತಗೊಳ್ತೀವಿ. ಅದು ಬೇರೆ ಪ್ರಶ್ನೆ ಇದೆ. ಬಟ್ ಸದ್ಯಕ್ಕೆ ಈ ಪ್ರಕರಣದಲ್ಲಿ ಅವ್ರದ್ದು ಒಂದು ಇಂಪಾರ್ಟೆಂಟ್ ಪಾತ್ರ ಇದೆ. ಆ ಪಾತ್ರ ಬಗ್ಗೆ ಈಗ ನಾವು ಹೇಳಿದ್ರೆ ತಪ್ಪಾಗುತ್ತೆ. ಇನ್ವೆಸ್ಟಿಗೇಷನ್ ನಡೀತದೆ. 7 ಕೋಟಿ 11 ಲಕ್ಷ ರಿಕವರಿ ಆಗೋ ಸಾಧ್ಯತೆ ಇದೆಯಾ ಸರ್? ಇವಾಗ 5.76 ಇದೆ ನಮ್ಮ ಹತ್ರ. ಚೆನ್ನೈಗೆ ಹೋಗಿ ಸ್ವಿಚ್ ಆಫ್ ಮಾಡ್ಕೊಂಡು ನಿಮ್ಮ ಪೊಲೀಸ್ ಇಲಾಖೆ ಸ್ವಿಚ್ ಆಫ್ ಆದ್ರೆ ಕಣ್ ತಪ್ಪಿಸ್ತಾರಲ್ಲ. ಚೆನ್ನೈಗೆ ಹೋಗಿ ಸ್ವಿಚ್ ಆಫ್ ಮಾಡ್ತಾರೆ. ನಾನು ನಿಮ್ಗೆ ಹೇಳಿದ್ರೆ 5 ಸ್ಟೇಟ್ ನಾವು ಹೋಗಿದೀವಿ, ನಮ್ಮ ಟೀಮ್ ಅವರು ಹೋಗಿದ್ದಾರೆ. ಈಗಲೂ ಆಸ್ ಆಫ್ ನಾವು ನಾನು ಮಾತಾಡ್ತಾ ಇದ್ದೀವಿ. ಕೆಲವ್ರ ಕಡೆ ಇದ್ದಾರೆ, ಅವರು ಬರ್ತಾ ಇದೆ. ಅವ್ರಿಗೆ ಎಲ್ಲ ಅಕ್ಯೂಸ್ ಅವರಿಗೆ ಮಾಹಿತಿ ಹೋಗಿದೆ, ನಾವು ಹಿಡಿತಾ ಇದೀವಿ. ಅದಕ್ಕೆ ಅವ್ರು ಅಲ್ಲಿ ಓಡಾಡ್ತಾ ಇದ್ದಾರೆ. ಎಷ್ಟು ದಿವಸ ಓಡಾಡ್ತಾರೆ ಅವರು ಅಲ್ಲಿ. ನಾವು ನಮ್ಮ ಪೊಲೀಸ್ ಟೀಮ್ ಅವರು ಇನ್ನೂ ಬೇರೆ ರೀತಿಯಿಂದ ಅವ್ರಿಗೆ ನಾವು ಟೆಕ್ನಿಕಲ್ ಆಧಾರದ ಮೇಲೆ ನಾವು ಹಿಡಿಲಿಕ್ಕೆ ಪ್ರಯತ್ನ ಆಸ್ ಆಫ್ ನಾವು 2 ಗಾಡಿ ಕನ್ಫರ್ಮ್ ಇದೆ. ಇನ್ನೊಂದು ಎಕ್ಸ್ಟ್ರಾ ಇರ್ಬೋದು ಅಂತ.
ಸಿಗ್ಬೇಕಾಗಿರ್ತಕ್ಕಂಥ ಇಬ್ರು ಆರೋಪಿಗಳು ಎಕ್ಸ್ ಸರ್ವಿಸ್ ಇಬ್ರು ಅಲ್ಲ ಇನ್ನೂ ಐದು ಜನ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಇದ್ದ, ದುಡ್ಡನ್ನ ಇದು ಮಾಡೋದಕ್ಕೆ ಅವನ ಪಾತ್ರ ಏನಿದೆ ಇದರಲ್ಲಿ 3 ಜನರಲ್ಲಿ ಸಸ್ಪೆಕ್ಟ್ ಗೊತ್ತಿದೆ ಅವ್ರಿಗೆ ಏನ್ ಕೇಳ್ತಾರೆ. ಈಗ ನಮ್ಗೆ ಸಿಕ್ಕಿದ್ರೆ ಅವ್ರ ಪಾತ್ರ ಗೊತ್ತಾಗುತ್ತಲ್ಲ, ಹೆಸರು ನಮ್ಗೆ ಗೊತ್ತಾಗಿದೆ, ಯಾಕೆಂದ್ರೆ ಇವ್ರು 3 ಜನ ಸಿಕ್ಕಿದ್ರೆ ಅವ್ರು ಹೇಳ್ತಾರೆ ಏನಾಗಿದೆ. ದಯವಿಟ್ಟು ನಾನು ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ತೀನಿ, ಯಾವ ರೀತಿ ನೀವು ನಿನ್ನೆ ಸಹಕಾರ ಕೊಟ್ಟಿದ್ದೀರಾ, ಅದು ಹೇಳ್ತೀನಿ ನೋಡಿ, ಪರಿಚಯ ಆಗೋದು ಮುಖ್ಯ ಅಲ್ಲ. ಓಕೆ, ಪ್ಲಾನ್ ಮಾಡೋದು ಮುಖ್ಯ, ಪರಿಚಯ ಆಗೋದು ಮುಖ್ಯ ಅಲ್ಲ. ಸೊ ಪ್ಲಾನ್ ಮಾಡೋದ್ರ ಬಗ್ಗೆ ನಮಗೆ ಕರೆಕ್ಟ್ ಗೊತ್ತಾಗಿದೆ, ಯಾರ್ಯಾರಿಗೆ ಏನ್ ಇಂಟ್ರೆಸ್ಟ್ ಇದೆ, ಓಕೆ, ಯಾರ್ಯಾರ್ದು ಏನ್ ರೋಲ್ ಇತ್ತು. ಸೊ ಅದು ನಾವು 1 by 1 ಮಾಡ್ತಾ ಇದೀವಿ. ಪರಿಚಯ ಇಂಥ ಟೈಪ್ ಕೆಲಸ ಮಾಡೋರ್ಗು ಪರಿಚಯ ಜಾಸ್ತಿ ಹತ್ರ ಇರ್ತಾರೆ. ಸೊ ಅದಕ್ಕೆ ಸಿಕ್ಕಾಕೊಂಡಿದ್ದಾರೆ. ನಿಮ್ಮ ಸ್ಟಾಫ್ ಮತ್ತೆ ಎಕ್ಸ್ ಎಂಪ್ಲಾಯಿ ಸೇರಿ ಪ್ಲಾನ್ ಅನ್ನು ಮಾಡಿ ಬೇರೆಯವರ ಪರ್ಚೇಸ್ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅನ್ನುವ ಮಾಹಿತಿ ಇದೆ. ಫಿಸಿಕಲಿ ಇವ್ರು ಎಂಟರ್ ಆಗದೆ, ಇವರಿಬ್ಬರು ಬೇರೆಯವ್ರ ಜೊತೆ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಎಲ್ಲರೂ ಪ್ರತಿಯೊಂದು ವಿಷಯದಲ್ಲಿ ಶಾಮೀಲಿದ್ದಾರೆ. 8 ಜನ, 6 ರಿಂದ 8 ಜನ. ಯಾರು ಕೂತ್ಕೊಂಡು ಮಾಸ್ಟರ್ ಆಪರೇಟರ್ ಟೈಪ್ ಮಾಡಿಲ್ಲ. ಪ್ರತಿಯೊಂದು ಭಾಗದಲ್ಲಿ ಅವ್ರದ್ದು ರೋಲ್ ಇದೆ. ಅದು ನಮ್ಮ ಇನ್ವೆಸ್ಟಿಗೇಷನ್ ಗೊತ್ತಾಗಿದೆ, ಪ್ರತಿಯೊಂದು ಹಂತದಲ್ಲಿ. ಅದಕ್ಕೆ ಯಾರು ಕೂತ್ಕೊಂಡು ಮಾಸ್ಟರ್ ಆಪರೇಟರ್ ನೀವು ಹೇಳ್ತಲ್ಲ ಆತರ ಇಲ್ಲ. ಪ್ರತಿಯೊಂದು ಜನ ಪ್ರತಿಯೊಂದು ವಿಷಯದಲ್ಲಿ ಮಾಡಿದ್ದಾರೆ. ಸ್ಟಾಫ್ ಪ್ರತಿದಿನ ಅಲ್ಲಿ ಡ್ಯೂಟಿ ಹೋಗ್ತಾ ಇದ್ದ, ಇವರೆಲ್ಲೋ ಭೇಟಿ ಮಾಡ್ತಾ ಇದ್ರು, ಅದೇ ಬಾಣಸ್ವಾಡಿ, ಕಲ್ಯಾಣ ನಗರ ಆ ಭಾಗದಲ್ಲಿ. ಅಲ್ಲಿ ಪ್ಲಾನ್ ಈ ಕೇಸಲ್ಲಿ 7 ರಿಂದ 8 ಜನ ಇದ್ದಾರೆ. ಸ್ಟಾಫ್ ಬಗ್ಗೆ ಅದು ಕೂಡ ಇದೆ, ಖಂಡಿತ ರೋಲ್ ಇದೆ. ಬಟ್ 6 ರಿಂದ 8 ಜನದ ರೋಲ್ ಇದೆ. ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಅರೆಸ್ಟ್ ಮಾಡೋದಕ್ಕೆ ಏನ್ ಕಾರಣ, ಮತ್ತೆ ಹೆಂಗೆ ಅದು ನಮ್ಮ ಸಿಡಿಯಲ್ಲಿ ಬರ್ತಾ ಇದೆ, ಕೇಸ್ ಫೈಲ್ ಸರ್ ನಿಮ್ಮನ್ನ ಪರ್ಟಿಕ್ಯುಲರ್ ಯಾಕೆ ಕೇಳ್ತಾ ಇದೀವಿ, ನೀವು ಆ ಹೆಸರುಗಳು ಹೇಳಿದ್ರೆ ನಾವು ಅವ್ರ 3 ಮಾತ್ರ ಮಾಡ್ತೀವಿ. ಇನ್ನ ಬೇರೆಯವ್ರು ಹಾಕ್ಬಿಟ್ಟು ನಮ್ಮಿಂದ ಮಿಸ್ ಆಯ್ತು ಅಂತ ನೀವು ಅನುಚಿತ ವರದಿಗಳಂತ ಬೇಡ ಸರ್. ಏನ್ ಅನ್ಅಫಿಷಿಯಲಿ ಬಂದಿರತ್ ನಾವ್ ಹಾಕಿರ್ತೀವಿ, ಬಿಟ್ರೆ ಯಾವ ಸುಳ್ಳಿ ಏನು ಹೊಡೆದಿಲ್ಲ ಸರ್. ಎಲ್ಲ ಫೇಕ್ ನ್ಯೂಸ್. DCP ಗ್ರೂಪ್ ಅಲ್ಲಿ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಕೊಡಲ್ಲ, ಬರೇ ಫೇಕ್ ನ್ಯೂಸ್ ಅಂತ ಹಾಕ್ತಾರೆ. ಎಲ್ಲರೂ ಹಾಕಿದ್ದಾರೆ. ಅಲ್ಲಲ್ಲ, ನೀವು ಅದು ಆತರ ಇಲ್ಲ. ನಾವು ರಿಕ್ವೆಸ್ಟ್ ನಿಮ್ಗೆ ಮಾಡಿದ್ದೀವಿ, ನೀವು ಆಮೇಲೆ ನಿನ್ನೆಯಿಂದ ಒಪ್ಕೊಂಡಿದ್ದಾರೆ. ಥ್ಯಾಂಕ್ಸ್. ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟವ್ರು ಇದ್ದಾರಾ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಗಳಿದ್ದಾರಾ? ಅವ್ರ ಬ್ಯಾಕ್ ಗ್ರೌಂಡ್ ಅಲ್ಲ, ನಾನು ಅದೇ ಹೇಳ್ತಾ ಇಲ್ಲ. 3 ಜನರ ಬಗ್ಗೆ ಅಷ್ಟೇ ನಾವು ಈಗ ಡೀಟೇಲ್ ಹೇಳ್ಬೋದು. ಯಾರು ಸಿಕ್ಕಿಲ್ಲ ಅಂದ್ರೆ ಹೆಂಗೆ ಜನ ಅಂತ ಹೇಳ್ತಿರೋದ್ರಿಂದ ಇಲ್ಲ, ನಾನು ಅದು ಹೇಳ್ತೇನೆ. ಇಲ್ಲ, ಕನ್ಫ್ಯೂಷನ್ ಬೇಡ. ಒಂದು ಇನೋವಾ ಗಾಡಿಯಲ್ಲಿ ಇವ್ರು 3 ಜನಕ್ಕೆ ಹತ್ತಿಸಿದ್ರು. ಸರಿ, ಎಲ್ಲಿ ಅಶೋಕ ಪಿಲ್ಲರ್ ಹತ್ರ, ನಮ್ಮ ಲಾಲ್ಬಾಗ್ ಪಕ್ಕ. ಅಲ್ಲಿ 3 ಜನ, 2 ಗಾರ್ಡ್ ಮತ್ತೆ ಒಬ್ಬ ಕಸ್ಟಡಿಯನ್. ಇವ್ರಿಬ್ರಿಗೆ ನಾವು RBI ಸ್ಟಾಫ್ ಇದ್ದೆ, ಬನ್ನಿ ನಮ್ಮ ಜೊತೆಗೆ ಅಂತ ಕರ್ಕೊಂಡು ಹೋದ್ರು. ಇವರು ಗನ್ ಬಿಟ್ಟು ಹೋಗ್ಬಿಟ್ರು. ಯಾರು ಸೆಕ್ಯೂರಿಟಿ ಅವರು. ಡ್ರೈವರ್ ಒಬ್ರೇ ಇದ್ರು ಅಲ್ಲಿ ಕ್ಯಾಶ್ ವ್ಯಾನ್ ಅಲ್ಲಿ. ಡ್ರೈವರ್ ಸೀಟ್ ಪಕ್ಕದಲ್ಲಿ ಇನ್ನೊಬ್ಬ ಆರೋಪಿ ಅವರು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಇವ್ರು ಸ್ಪೀಡ್ ಅಲ್ಲಿ ಗಾಡಿ ತಗೊಂಡು ಹೋಗ್ಬಿಟ್ಟಿದ್ರು ಮದರ್ ಡೈರಿ ಹತ್ರ, ಫ್ಲೈಓವರ್ ಹತ್ರ. ಇವ್ರ ಹಿಂದ್ಗಡೆಯಿಂದ ಇವ್ರು, ಯಾಕೆಂದ್ರೆ ಅವ್ರು ಫಾಸ್ಟ್ ಮುಂದೆ ಹೋಗ್ಬಿಟ್ರಲ್ಲ, ಇವ್ರು ಗೊತ್ತಿಲ್ಲ ಇಲ್ಲಿ ಹೋಗೋದು. ಈ ಗಾಡಿಯವರು ನಿಮಾನ್ಸ್ ಹತ್ರ ಹೋಗಿ ಬಸ್ ಸ್ಟ್ಯಾಂಡ್ ಹತ್ರ ನಿಲ್ಸಿ ಇವ್ರು 3 ಜನಕ್ಕೆ ಇಳಿಸಿದ್ದಾರೆ. ಆಮೇಲೆ ಅದನ್ನು ಜಾಯ್ನ್ ಆಗಿದ್ದಾರೆ. ನಾನು ಅದು ಏನ್ ಹೇಳಿದೆ, ನಾನು ಏನ್ ಹೇಳಿದೆ, ನಾನ್ ನಿಮ್ಗೆ ನಾಟ್ ಓನ್ಲಿ 1.5 ಅಲ್ಲಿ ಅವ್ರಿಗೆ ಬರ್ಲಿಕ್ಕೆ 2.5 ತಾಸು ಆಯ್ತು ಫಿಸಿಕಲಿ. ಆದ್ರೆ ಅವ್ರ ಫೋನ್ ನಮ್ಗೆ ಬಂತು ಫಸ್ಟ್ DG ಅಲ್ಲಿ ಇಲ್ಲಿ ಆಗಿದೆ. ನಮ್ಮ DCP, ಜಾಯಿಂಟ್ ಕಮಿಷನರ್ ಎಲ್ಲರೂ DG ಅಲ್ಲಿ ಎಲ್ಲಿ ತಿರುಗಾಡ್ತಾರೆ, ಇಲ್ಲಿ ಏನಾಗಿಲ್ಲ. ಮತ್ತೆ
ಕಂಟ್ರೋಲ್ ರೂಮ್ಗೆ ಒಂದು ಮೆಸೇಜ್ ಏನ್ ಬಂತು ಅದು ಬೇರೆ ಮೆಸೇಜ್ ಇತ್ತು, ಏರಿಯಾ ಬೇರೆ. ನೀವು ಹೇಳೋದು ಕರೆಕ್ಟ್, ಇವ್ರು ಬರ್ಬೇಕಾಗಿತ್ತು, ವಿದಿನ್ 10 minutes ಬರ್ಬೋದಾಯ್ತು ಅಲ್ಲಿಗೆ. ಅವ್ರಿಗೆಲ್ಲ ಮಾಹಿತಿ ಇತ್ತು, ಅವರು ಏನೋ ಲೇಟ್ ಆಗಿ ಬಂದ್ರು 2.5 ತಾಸು. ಸೊ ಇದೆಲ್ಲ ಇದರ ಮೇಲೆ ನಾವು ಡೌಟ್ ಮೇಲೆ ಎಲ್ಲ ಮಾಡ್ತಾ ಇದೀವಿ. ಅದಕ್ಕೆ ಯಾರಿಗೆ ನಾವು ಇನ್ನು ನಮ್ಮ ರೆಡಾರ್ ಇಂದ ನಾವು ಬಿಟ್ಟಿಲ್ಲ, ಇನ್ನೂ ಜನ ಸೇರ್ತಾರೆ. ಎಲ್ಲ ಮೊಬೈಲ್ ಇದೆ. ಇಲ್ಲ ಅವ್ರಿಗೆ ವಾಪಸ್ ಕೊಟ್ಟರು, ಅವ್ರ ಹತ್ರ ಅದೇ ಮೊಬೈಲ್ ಇಂದ ಫೋನ್ ಮಾಡ್ತಾರೆ. ಅದೇ ನಾ ಹೇಳ್ತಲ್ಲ ಅವ್ರದ್ದು, ನಾನು ಅದೇ ಹೇಳ್ತಾ ಇದ್ದಲ್ಲ, ಲೇಟ್ ಯಾಕೆ ಮಾಡಿದ್ರು, ಫೋನು ಮಾಡಿಲ್ಲ. ಯಾವುದು ರಿಕವರಿ ಆಗ್ಬೇಕು ಇನ್ನು, ಇಲ್ಲಿದೆ. ಬೇರೆ ಕಡೆ ಆಸ್ ಆಫ್ ನಾವು ಯಾವ್ದು ಸಿಕ್ಕಿದೆ ಅದು ಬೇರೆ ಕಡೆ ಹೊರಗಡೆ ಅಂದ್ರೆ ಔಟ್ಸ್ಕಟ್ಸ್ ಅಲ್ಲಿ. ನಾವು ಟೈಮ್ ಕೊಟ್ಟಿಲ್ಲಲ್ಲ ನಮ್ಮ ಪೊಲೀಸ್ ಅವರು. ಲೋಕೇಶ್ ಮತ್ತೆ ಶ್ರೀಹರಿ ಬಾಬು ಅವ್ರದ್ದು ಟೀಮ್ ಅವ್ರಿಗೆ ಟೈಮ್ ಕೊಡ್ಲಿಲ್ಲ. ಹೌದು, ರಿಪೋರ್ಟ್ ಬರ್ಲಿ. ನಾವು ಈಗ ಬಹಿರಂಗವಾಗಿ ಈಗ ಸದ್ಯಕ್ಕೆ ಹೇಳಲಿಕ್ಕೆ ಆಗಲ್ಲ. ರಿಪೋರ್ಟ್ ಆಧಾರದ ಮೇಲೆ ನಾವು ನಮ್ಮ ಕ್ರಮ ತಗೊಳ್ತೀವಿ, ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿದ್ವಿ ಖಂಡಿತ. ಈಗ ನೋಡಿ, ನಮ್ಗೆ ಮಾಹಿತಿನೇ ಬರುವಾಗ ಲೇಟ್ ಆಯ್ತು. ಸೊ ಅವರು ಪಾಸ್ ಆಗುವಾಗ ಈಗ ನಾನು ಏನ್ ಹೇಳ್ತಾ ಇದ್ದೆ, ಈಗ ಬೇರೆ ಜನ ಬೇರೆ ಅವ್ರು ಇದು ಮಾಡಿದ್ದಾರೆ. ಅವ್ರಿಗೆ ಕೂಡ ನನ್ನ ಪ್ರಕಾರ ಇಲ್ಲಿವರೆಗೆ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಕೂಡ ಒಂಥರ ಶಾಕ್ ಆಗಿದೆ, ಇಷ್ಟು ಬೇಗ ಪೊಲೀಸರು ಹೇಳಿದ್ರು. ಸೊ ಅವ್ರದ್ದು ಟೀಮ್ ಅಲ್ಲಿ ಕೂಡ ಕನ್ಫ್ಯೂಷನ್ ಆಗಿರ್ಬೋದು. ಸೊ ಕರೆಕ್ಟ್ ಮಾಹಿತಿ ಯಾವ ರೂಟಲ್ಲಿ ಹೋದ್ರು, ಹೆಂಗ್ ಹೋದ್ರು ಅದ್ರ ಬಗ್ಗೆ, ಯಾಕಂದ್ರೆ ನಮ್ಗೆ ಕೂಡ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರು. ಆ ದಿವಸ ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ. ಈಗ ಅದು ನಾವು ಎಲ್ಲ ಬೇರೆ ಆಧಾರದ ಮೇಲೆ ಒಂದು ಇದು ಮಾಡ್ತೀವಿ. ಮ್ಯಾಕ್ಸಿಮಮ್ 40 minutes ಅಲ್ಲಿ ಹೋಗಿರ್ಬೋದು. ಎಲ್ಲ ಕೇಸಲ್ಲಿ ಬರ್ತಾ ಇದೆ. No. See, please mark my words. I have not told they are not involved. Have I told? Have you given the clean sheet to them or not? I told, I said, I used one word that this entire are radar. With these 4 also. Anyone, company means anyone. Whatever RBI guidelines which are not followed by the CMS. I read out. So you read out the guidelines, but what was flouted among them, sir? Those, all of them? All flouted only I read out. Otherwise there are 20 other guidelines. Share a highlighted copy with me. We'll give you a copy of it. ಅಲ್ಲ, ನಾವು ಕ್ಲೀನ್ ಚೀಟ್ ಕೊಡ್ಲಿಕ್ಕೆ ಆಗಲ್ಲ ಎಷ್ಟು ಬೇಗ. ಅವ್ರು ಕ್ಲೀನ್ ಚೀಟ್ ಕೊಡ್ಲಿಕ್ಕೆ ಆಗಲ್ಲ. ಗಾಡಿಯಲ್ಲಿ ಅವಾಗೆಲ್ಲ ಎಲ್ಲ ಆಫ್ ಮಾಡಿದ್ರು ಅಂತ ಹೇಳಿದ್ರು ಸರ್. 5 minutes GPS ಆಫ್ ಮಾಡಿದ ಬಗ್ಗೆ ನನ್ನ ಮಾಹಿತಿ. ಯಾವ್ದು ಈ ಕ್ಯಾಶ್ ವ್ಯಾನ್ ಮೂವೇ ಆಗಿಲ್ಲ ಜಾಸ್ತಿ, ಹಾರ್ಡ್ಲಿ 2 ಕಿಲೋಮೀಟರ್ ಮೂವ್ ಆಗಿದೆ. ಅಲ್ಲ, ಇಲ್ಲಿಂದ ಸಿದ್ದಾಪುರದಿಂದ ಸರ್ಕಲ್ ಮೂವ್ ಆಗೋ ಟೈಮ್ GPS ಆಫ್ ಆಗಿತ್ತು. ಚೆಕ್ ಮಾಡ್ತೇವೆ. ಕೋರಮಂಗಲದಲ್ಲಿ ಒಬ್ಬ ಕಂಪನಿ ಕಿಡ್ನಾಪ್ ಮಾಡಿ ರೆಸ್ಕ್ಯೂ ಆಗಿದೆ. ರೆಸ್ಕ್ಯೂ ಆಗಿದೆ. ಏನಾಗಿತ್ತು ಅಂತ ಹೇಳಿ ಅವರವ್ರದ್ದು ದುಡ್ಡಿಂದು ವ್ಯವಹಾರ ಇತ್ತು, ಇಟ್ಕೊಂಡು ಹೋಗಿದ್ರು. ನಮ್ಮವ್ರು ಹಿಡಿದಿದ್ದಾರೆ ಅವರು ವಿದಿನ್ 2 hours. ಅಷ್ಟು ಸೀರಿಯಸ್ ಕೇಸ್ ನಡೀತಾ ಇದೆ. ನೀವು ಏನೋ ಪ್ಲೀಸ್ ಆ ಕೇಸ್ದು ಡೀಟೇಲ್ ನಾವು ಐಸ್ ಬ್ರೇಕ್ ಮಾಡೋದಂತಾನೆ ಕೇಳಿದ್ರೆ
ನನ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಸಿಕ್ಕಿದೆ. ಕಾನ್ಸ್ಟೇಬಲ್ ಏನ್ ಎಚ್ಚರಿಕೆ ಕೊಡ್ತೀರಾ? ಈ ತರ ಮಾಡೋರ್ಗೆ ಏನ್ ಎಚ್ಚರಿಕೆ ಕೊಡ್ತೀರಾ ನಿಮ್ ಕಡೆಯಿಂದ? ಇದು ಬಹಳ ಸೀರಿಯಸ್. ಕೇಳಿ, ಇದು ಬಹಳ ಸೀರಿಯಸ್ ಇಶ್ಯೂ ಇದೆ. ಮಾತ್ರ ಕಾನ್ಸ್ಟೇಬಲ್ಗಲ್ಲ, ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇರ್ಲಿ, ಅವರು ಮೇಲಾಧಿಕಾರಿ ಇರ್ಲಿ, ಹಿರಿಯರು ಸಿಬ್ಬಂದಿಯವರಿರ್ಲಿ, ಇದು ಒಂದು ಕ್ರಿಮಿನಲ್ ಆಕ್ಟ್ ಇದೆ. ಇದರಲ್ಲಿ ಯಾವುದು ಕ್ಷಮೆ ಮಾಡಲಿಕ್ಕೆ ಅಥವಾ ಯಾವುದು ಸ್ಕೋಪೇ ಇಲ್ಲ. ಸೊ ಖಂಡಿತ ಆಕ್ಷನ್ ತಗೊಳ್ತೀವಿ. ಯಾಕಂದ್ರೆ ಇದು ತುಂಬಾ ಸೀರಿಯಸ್ ಇದೆ. ಇಂಥ ಒಂದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ರಾಷ್ಟ್ರದಲ್ಲಿ ಒಂಥರ ಒಂದು ನ್ಯೂಸ್ ಈ ತರ ಆಯ್ತು. ಇದರಲ್ಲಿ 6-7 ಆರೋಪಿ ಪೈಕಿ ನಮ್ಮವರು ಇದ್ದಾರೆ. ಇದು ಬಹಳ ಒಂದು ನಮಗೆ ಒಂದು ಸೀರಿಯಸ್ ಒಂದು ಇಂಟ್ರೋಸ್ಪೆಕ್ಷನ್ ಮಾಡಬೇಕಾಗಿದೆ. ನಾವು ನಮ್ಮ ಸೀನಿಯರ್ ಅಧಿಕಾರಿ ಎಲ್ಲ ಕೂತ್ಕೊಂಡು ಈ ತರ ಯಾಕಾಯ್ತು, ಅವ್ರು ಏನೋ ಇಂಥ ಮುಂದೆ ಮಾಡಿದ್ರು ಅಥವಾ ಏನೋ ಅವ್ರದ್ದು ಚಲನವಲನ ಬಗ್ಗೆ ಯಾಕೆ ನಮ್ಮವ್ರು ನೋಟ್ ಮಾಡಲಿಲ್ಲ. ಖಂಡಿತ ವಿಲ್ ಟೇಕ್ ಸ್ಟ್ರಿಕ್ಟ್ ಆಕ್ಷನ್. ಬೇರೆ ಏನಿದೆ ಕೊರಮಂಗಲ? ಇನ್ನು ಮುಂದಕ್ಕೆ ಯಾರು ಮಾಡಿದ್ರೆ ಖಂಡಿತ ಅವ್ರ ಬಗ್ಗೆ ನಾವು ಬೇರೆ ವ್ಯವಸ್ಥೆ ಮಾಡ್ತೀವಿ. ये प्रकरण कैसे आपने इसको क्रैक किया सर? I will request आप क्वेश्चंस पूछिए, then I will answer. Because जी सर, तो ये पूरा जो घटनाक्रम हुआ ये किस तरह से हुआ और पुलिस ने जो है कैसे इसको क्रैक किया? ये 19 नवंबर को सिद्धापुर पुलिस स्टेशन में एक केस रजिस्टर हुआ था जिसमें 7 करोड़ 11 लाख रुपए एक कैश वैन से चोरी हुई थी। बाद में हमें पता चला कि ये जो टोटल कैश है ये करीब 2 किलोमीटर दूर जहां से ये चली थी गाड़ी, वहां पर इस गाड़ी को रोकी गई थी और उस गाड़ी से आरबीआई के हम ऑफिसर्स हैं, इसीलिए हमें आपका गाड़ी चेक करना है और आपको हम आरबीआई ऑफिस ले जाएंगे करके बोल के उनके सारे गनमैन को, 2 गनमैन और एक उनका जो कस्टोडियन, उनको गाड़ी से उतार दिया। ड्राइवर के साथ एक और आरोपी बैठ के इसको मदर डेयरी फ्लाईओवर है वहां पे ले जाके टोटल 4 बॉक्सेस थे जिसमें ये कैश थी, उसको उन्होंने ट्रांसफर किया दूसरे गाड़ी में। ये हमें इंफॉर्मेशन धीरे धीरे मिला है। इंफॉर्मेशन मिलने में भी हमें करीब 1.5 घंटे का डिले हम देख रहे हैं हमारे कंट्रोल रूम और जो कंप्लेंट है उसमें 1.5 घंटे का डिले है, 1.5 से 2 घंटे का। सो ये सब जब हुआ तो हमें तब उसी टाइम से लग रहा था कि ये कुछ तो अंदर का कुछ इन्वॉल्वमेंट होना चाहिए इसमें। अभी फिलहाल जो हमने केस क्रैक किया है इसमें 5 करोड़ 76 लाख रुपए रिकवरी हुई है। एक इनोवा गाड़ी सीज किए हैं, 3 लोगों को हमने अरेस्ट किया है। 3 लोग जो अरेस्ट है उसमें एक है इस कंपनी का जो व्हीकल मूवमेंट का इंचार्ज है बैंगलोर सिटी का, वो है। एक और इस कंपनी का एक्स एम्प्लॉय है। एक और आदमी जिसको हमने अरेस्ट किया वो पुलिस का कांस्टेबल है। इसके अलावा हमारे इन्फॉर्मेशन के हिसाब से 5 से 6 लोग और हमारी टीम की जो इन्फॉर्मेशन उसके हिसाब से 5-6 लोग और इन्वॉल्व है और करीब जो बाकी बचा हुआ जो कैश है वो रिकवरी करना है। इस सारी प्रक्रिया में क्योंकि हमारे पास इनिशियल जो इन्फॉर्मेशन थोड़ा डिले होकर आया था, फिर भी हमारी टीम जो फॉर्म हमने किया वो जॉइंट कमिश्नर हमारी क्राइम, जॉइंट कमिश्नर वेस्ट, डीसीपी साउथ और डीसीपी सीसीबी, इन्होंने एक बहुत ही अच्छा काम सबको इन्हें मिलकर किया है। करीब 200 सिब्बंदी स्टाफ, लोअर और ऑफिसर्स और सबको मिला के ऑलमोस्ट 11 टीम कर्नाटका, केरला, तमिलनाडु, आंध्रा और तेलंगाना और गोवा में सब वहाँ टीम्स गई हैं। उनके आधार इंफॉर्मेशन के आधार के बेसिस पे ये रिकवरी हुई है। बैंगलोर के आउटस्कर्ट्स में एक जगह से कुछ हुआ है, कुछ एक और जगह से हुई है। डिटेल हमारे इन्वेस्टिगेशन हम अभी डाइवर्स नहीं कर सकते हैं, बट ये सारी प्रक्रिया जो है 50 घंटे के अंदर में हमने इसको एक डिटेक्ट किया है। ये बहुत ही हमारी पुलिस के लिए बहुत बड़ी कामयाबी है क्योंकि ये जो पर्टिकुलर गैंग है इन्होंने 3 महीना से पूरे प्रक्रिया को एक प्लानिंग उन्होंने किया था और गत 15 दिन से कंटिन्यूस वो इस एरिया को रेकी कर रहे थे। तो ये सब
दिखाता है कि इन्होंने बहुत पक्की प्लानिंग की थी, बट हमारे पुलिस ने जितने ही मतलब सही समय पर अपने सारे टेक्निकल एविडेंसेस, फॉरेंसिक एविडेंसेस, सब कुछ को अप्लाई करते, ह्यूमन इंटेलिजेंस यूज करते हुए इस जो पूरी प्रक्रिया है उसको इनिशियली हमें बहुत अच्छे अच्छे लीड्स मिलने स्टार्ट हुए। उसके बाद हमने इस पर वर्क किए हैं, तो ये सारे प्रक्रिया जो है विदिन 50 आवर्स हमने डिटेक्ट कर दिया। फिर भी और 5 से 6 लोग मिलने बाकी हैं, उनके बारे में हमें पुख्ता सबूत में इंफॉर्मेशन मिल गया, वो उन्हें भी हम अरेस्ट कराएंगे। आरोपी सारे यहीं से है या बाहर के हैं? जो पकड़े गए वो भी यहीं से? आरोपी सारे बेंगलोर के रहने वाले हैं। एक एरिया है ईस्टर्न पार्ट ऑफ जो सिटी है उधर रहते हैं ये लोग, आपस में जान पहचान है इनकी। एक दो के जो है वो बाहर मतलब तेलंगाना या आंध्रा में में उनका मतलब नेटिव प्लेस है, बट वो काम यहाँ करते थे। और ये सारी जो है वो चित्तूर डिस्ट्रिक्ट में एक हमें इनोवा गाड़ी मिली थी, वहां से हमने रिकवर किया। वहां पे 2 बॉक्स भी हमें मिली जो यूज हुए थे इस कैश बॉक्स में, और बाकी हमें मिलना बाकी है। बट ऑलमोस्ट हमने इस केस में जितने भी मतलब 5.76 करोड़ जो हमने रिकवरी की है, ये बहुत ही बड़ी उपलब्धि है इतने कम समय में। और आगे भी हम इसके बारे में इन्वेस्टिगेशन जारी रखें। 3 लोग अरेस्ट हुए हैं सर, वो फिजिकली इन्वॉल्व थे कि उनकी नहीं, सब फिजिकली इन्वॉल्व, सारे लोग और सब जो बाकी 4 लोग उस वक्त जो वो भी इन्वॉल्व सबका अपना अपना एक रोल था। उसके बारे में मैं डिटेल अभी नहीं बता पाऊंगा, बट ये 3 जो है इनका भी अपना रोल है, और जो जिनको हम खोज रहे हैं उनका भी अपना एक रोल है। तो इस कंपनी की भी भूमिका भी जांच के दायरे में है? जरूर दायरे में है, क्योंकि हमें इन्फॉर्मेशन लेट से मिली। आरबीआई के बहुत सारे गाइडलाइंस है जो मैंने अभी प्रेस मीट में पढ़ा, वो सारे गाइडलाइंस इन्होंने फॉलो नहीं की थी। स्पेशली पुलिस को इंटीमेट करना था तुरंत, उन्होंने किया भी है तो दूसरे एरिया में हो गया करके बताया। ईस्टर्न एरिया में हुआ है, जबकि यह हुआ है सदर्न एरिया में। पुलिस स्टेशन ही बिल्कुल दूर है दोनों, उसमें काफी हमारा समय चला गया। दूसरी है कि ये जहां हुआ है उस जगह से मात्र 5 से 10 मिनट का रास्ता है पुलिस स्टेशन। तीनों और जो विक्टिम है उनको उतार दिया गया था वहां पे। उतारने के बाद वो चल के जरूर आ सकते थे वहां, वो उस स्टेशन में 2 घंटे के बाद आए। सो ये सब चीज एक प्रश्न चिन्ह है। वो बता रहे हैं कि हमने अपने सीनियर्स को इन्वॉल्व कर दिया था, वो सब बता रहे हैं, तो वो फाइंड आउट कर रहे हैं। तो कंपनी के बारे में भी हमारे इन्वेस्टिगेशन के दायरे में है। सर, आपके इन्वेस्टिगेशन के मुताबिक एक्सीएफएस एम्प्लॉय और पुलिस ऑफिसर उसको छोड़कर और कोई इन्वॉल्व है विद इन द ऑफिस? नहीं, वैसा तो अभी नहीं है इन्वेस्टिगेशन पर। 5-6 लोग और हैं, अलग अलग लोग हैं, उनको पकड़ेंगे।